ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಹಾಗೂ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಈ ಒಂದು ಚಿಹ್ನೆ ಪರಿಹಾರವಾಗಬಲ್ಲದು. ಹೌದು ಸ್ನೇಹಿತರೆ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹಲವಾರು ರೀತಿಯಾದಂತಹ ಚಿಹ್ನೆಗಳನ್ನ ನಾವು ಪ್ರತಿನಿತ್ಯ ಬಳಸ್ತಾ ಹೋಗ್ತೀವಿ. ಆದರೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೂ ಕೂಡ ಬಳಸ್ತಾ ಹೋಗ್ತೀವಿ. ಆದರೆ ಇವತ್ತಿನ ದಿನ ನಾವು ಹೇಳಲಿರ್ತಕ್ಕಂತಹ ಈ ಒಂದು ಚಿಹ್ನೆ, ಈ ಒಂದು ಸಿಂಬಲ್ ಅನ್ನು ನೀವು ಪ್ರತಿನಿತ್ಯ ಬಳಸೋದ್ರಿಂದ ಅಥವಾ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಗಳನ್ನ ನೀವು ಕಾಣಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು ಚಿಹ್ನೆಗಳನ್ನು ಮಂಗಳಕರವೆಂದು ಶುಭವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲಿ ಸಾಮಾನ್ಯವಾಗಿ ಓಂ ಆಗಿರಬಹುದು, ಸ್ವಸ್ತಿಕ್, ಶ್ರೀ, ಈ ರೀತಿಯಾದಂತಹ ಹಲವಾರು ಪ್ರಾಚೀನ ಭಾರತೀಯ ಒಂದು ಚಿಹ್ನೆಗಳನ್ನ ನಾವು ಸಮಾಜದಲ್ಲಿ ಕಾಣ್ತಾ ಹೋಗ್ತೀವಿ. ಇವುಗಳು ಋಷಿಗಳಿಂದ ಬಂದಿರತಕ್ಕಂತಹ ಜ್ಞಾನ, ಪಾಂಡಿತ್ಯ ಹಾಗೂ ಧಾರ್ಮಿಕ ಅನುಭವದ ಮೇಲೆ ಆಧಾರದ ಮೇಲೆ ಈ ಒಂದು ಚಿಹ್ನೆಗಳನ್ನ ನಾವು ಬಳಸ್ತಾ ಹೋಗ್ತೀವಿ ಮತ್ತು ಪವಿತ್ರವೆಂದು ಹೇಳ್ತಾ ಹೋಗ್ತೀವಿ. ಇವು ಸಕಾರಾತ್ಮಕ ಶಕ್ತಿಯ ಮೂಲವೆಂದು ಕೂಡ ಹೇಳಲಾಗ್ತದೆ. ಧರ್ಮಗಳಲ್ಲಿ ತಿಳಿಸಿರುವಂತೆ ಮಂಗಳಕರವಾದಂತಹ ಚಿಹ್ನೆಗಳನ್ನು ನಾವು ಪ್ರತಿನಿತ್ಯ ಮನೆಗಳಲ್ಲಿ ಬಳಸೋದ್ರಿಂದ ನಮ್ಮ ಮನೆಗಳಲ್ಲಿ ಸಂತೋಷ, ಅದೃಷ್ಟ, ಸಮೃದ್ಧಿ ತರುತ್ತದೆ ಎಂದು ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಮನೆಗೆ ದೇವತೆಗಳನ್ನು ಸ್ವಾಗತ ಮಾಡಬೇಕು ಅನ್ನೋದಾದ್ರೆ ನಾವು ಈ ಒಂದು ಚಿಹ್ನೆಗಳನ್ನು ಕಡ್ಡಾಯವಾಗಿ ಬಳಸಲೇಬೇಕು ಎಂದು ಕೂಡ ಹೇಳಲಾಗ್ತದೆ. ಹೀಗಿರಬೇಕಾದ್ರೆ ನಮ್ಮ ಮನೆಗೆ ದೇವರ ಪ್ರವೇಶವಾಗಬೇಕು, ನಮ್ಮ ಮನೆಗಳಲ್ಲಿ ಒಂದು ಶುಭ ಕಾರ್ಯಗಳು ಉಂಟಾಗಬೇಕು. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನ ನಾವು ಕಾಣಬೇಕು, ಅಭಿವೃದ್ಧಿಯನ್ನ ಕಾಣಬೇಕು ಅನ್ನೋದಾದ್ರೆ ನಾವು ಇವತ್ತಿನ ದಿನ ಹೇಳ್ತಕ್ಕಂತಹ ಈ ಒಂದು ಚಿಹ್ನೆಯನ್ನ ಬಳಸಿ ನೋಡಿ. ಆದರೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಯಾವುದೇ ಶುಭ ಕಾರ್ಯದ ಮೊದಲು ನಾವು ಕೆಲವೊಂದು ಚಿಹ್ನೆಗಳನ್ನು ಬಳಸುವುದು ಅಥವಾ ರಂಗೋಲಿಯಲ್ಲಿ ಬಳಸುವುದು ಅಥವಾ ಮನೆಯ ಬಾಗಿಲಿನ ಮುಂದೆ ಬಿಡಿಸುವುದು, ಹೊಸ್ತಿಲಿನ ಮೇಲೆ ಬಿಡಿಸುವುದು ಸಾಮಾನ್ಯವಾಗಿರುತ್ತದೆ. ಅದರಲ್ಲಿ ಮುಖ್ಯವಾಗಿ ಸ್ವಸ್ತಿಕ ಚಿಹ್ನೆಗಳನ್ನ ಮತ್ತು ಶ್ರೀ ಚಿಹ್ನೆಗಳನ್ನ ಹೆಚ್ಚಾಗಿ ನಾವು ಬಳಸಲಾಗ್ತದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆಯೇ ಈ ಚಿಹ್ನೆಗಳನ್ನು ಬಳಸೋದ್ರಿಂದ ಗುರು ಪುಷ್ಯಾಮೃತ ಯೋಗವು ಉಂಟಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇದರಿಂದಾಗಿ ಆರ್ಥಿಕ ಜೀವನ, ವೈವಾಹಿಕ ಜೀವನ ಉತ್ತಮಗೊಳ್ತಾ ಹೋಗುತ್ತೆ. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಕೆಲವೊಂದು ಸಿಂಬಲ್ಸ್ಗಳು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಇವುಗಳಿಂದ ನಮ್ಮ ಒಂದು ದೈವಿಕ ಆಶೀರ್ವಾದವನ್ನು ಪಡೆಯಲು ಸಹಾಯಕವಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಆದರೆ ಇವತ್ತಿನ ದಿನ ನಾವು ಹೇಳ್ತಕ್ಕಂತಹ ಈ ಒಂದು ಚಿಹ್ನೆ ವಿಶೇಷವಾದದ್ದು ಹಾಗೂ ಶಕ್ತಿಶಾಲಿಯಾಗಿ ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟ್ ಅನ್ನ ಕೊಡಬಲ್ಲದು. ಹೌದು ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಯಾವುದೇ ದೋಷ ಅಥವಾ ವ್ಯಕ್ತಿಯಲ್ಲಿನ ಹಿನ್ನಡೆಗೆ ಅಥವಾ ಸಮಸ್ಯೆಗೆ ಹಲವಾರು ವಿಷಯಗಳು ಕಾರಣವಾಗಿರಬಹುದು. ಆದರೆ ಈ ಒಂದು ಚಿಹ್ನೆಯನ್ನು ನೀವು ಬಳಸುತ್ತಾ ಬಂದರೆ ಇದು ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ಒಂದು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಯೋಚನೆಯನ್ನು ತೊಡೆದು ಹಾಕಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಹಾಗೂ ಒಂದು ಉಲ್ಲಾಸಮಯವಾದಂತಹ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡ್ತಾ ಹೋಗತ್ತೆ. ಹೌದು, ಹಾಗಾದ್ರೆ ಆ ಒಂದು ಪವರ್ಫುಲ್ ಸಿಂಬಲ್ ಆದರೂ ಯಾವುದು ಎಂಬುದರ ಬಗ್ಗೆ ನೋಡೋದಾದ್ರೆ ಅದುವೇ ಝೀಬೋ ಸಿಂಬಲ್. ಹೌದು, ನೀವು ಕೇಳಿರಬಹುದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವ್ಯವಹಾರಗಳಲ್ಲಿ ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಬಳಸಬಹುದಾದಂತಹ ಒಂದು ಚಿಹ್ನೆ, ಅದುವೇ ಝೀಬೋ ಸಿಂಬಲ್. ಹೌದು ಸ್ನೇಹಿತರೆ, ಇದು ಒಂದು ಸಿಂಬಲ್ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಅನ್ನ ಗ್ರೋತ್ ಮಾಡಲು ಮತ್ತು ಹಣದ ಆಕರ್ಷಣೆಯ ವಿಚಾರದಲ್ಲಿ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಆದರೆ ಯಾವುದೇ ಸಿಂಬಲ್ ಅನ್ನು ಬಳಸುವ ಮೊದಲು ನಂಬಿಕೆಯಿಂದ ನಾವು ಬಳಸ್ತಾ ಹೋದ್ರೆ ನೀವು ಆ ನಂಬಿಕೆಗೆ ತಕ್ಕಂತೆ ಅದೊಂದು ಫಲವನ್ನು ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಹೌದು, ಈ ಒಂದು ಝೀಬೋ ಸಿಂಬಲ್ ಕೂಡ ಹಾಗೆ ನಮ್ಮ ಜೀವನದಲ್ಲಿ ಒಂದು ಲಕ್ಕಿ ಸಿಂಬಲ್ ಆಗಿ ನಾವು ಬಳಸಬೇಕು ಅನ್ನೋದಾದ್ರೆ ಈ ಒಂದು ಸಿಂಬಲ್ ಅನ್ನ ಬಗ್ಗೆ ತಿಳಿದುಕೊಂಡು ಅದನ್ನು ಸರಿಯಾಗಿ ನಾವು ಬಳಸೋದ್ರಿಂದ ನಮ್ಮ ಜೀವನದ ಒಂದು ಪರಿವರ್ತನೆಗೆ ಸಾಧ್ಯವಾಗ್ತಾ ಹೋಗುತ್ತೆ. ಹಾಗೂ ಇದರಲ್ಲಿರ್ತಕ್ಕಂತಹ ಕೆಲವೊಂದು ಸಂಖ್ಯೆಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ಸೈಂಟಿಫಿಕ್ ಆಗಿಯೂ ಕೂಡ ಪ್ರೂವ್ ಅನ್ನು ಮಾಡಲಾಗಿದೆ. ಹಾಗೂ ಒಬ್ಬ ವ್ಯಕ್ತಿಯ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಸಂಪತ್ತು ಹಾಗೂ ಯಶಸ್ಸನ್ನು ಈ ಒಂದು ಝೀಬೋ ಸಿಂಬಲ್ ತರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಸಿಂಬಲ್ ಅನ್ನು ನಮ್ಮ ದೇಹದ ಶಕ್ತಿಯನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲು ಕೂಡ ಸಹಾಯಕವಾಗ್ತಾ ಹೋಗುತ್ತೆ. ಹಾಗೂ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುವುದು ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರ್ತಕ್ಕಂತಹ ಗುರಿಯನ್ನು ತಲುಪಲು ಸಾಧನೆಗಳ ಹಾದಿಯಲ್ಲಿ ಸಾಗಲು ಈ ಒಂದು ಝೀಬೋ ಸಿಂಬಲ್ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಸದೃಢರನ್ನಾಗಿ ಮಾಡ್ತಾ ಹೋಗುತ್ತೆ. ಈ ಒಂದು ಸಿಂಬಲ್ ಅನ್ನು ನಾವು ಬಳಸೋದ್ರಿಂದ ನಮ್ಮ ಗ್ರಹಗತಿಗಳಲ್ಲಿ ಇರತಕ್ಕಂತಹ ದೋಷಗಳು ಕಡಿಮೆಯಾಗಿ ಅದರಲ್ಲೂ ಬುಧ ಗ್ರಹದ ಆಕ್ಟಿವ್ ಹೆಚ್ಚಾಗಿ ನಮ್ಮನ್ನು ಹೆಚ್ಚಿನದಾಗಿ ಒಂದು ಕ್ರಿಯೇಟಿವ್ ಆಗಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡ್ತಾ ಹೋಗುತ್ತೆ. ಹಾಗೂ ನಮ್ಮ ಬುದ್ಧಿಯಲ್ಲಿ ಹೆಚ್ಚಿನ ಚುರುಕುತನ ಉಂಟಾಗ್ತಾ ಹೋಗುತ್ತೆ. ಸಂಪತ್ತು ಮತ್ತು ಯಶಸ್ಸನ್ನು ಗಳಿಸಲು ಇದು ಅದ್ಭುತವಾಗಿ ಪ್ರೇರೇಪಣೆಯನ್ನು ನೀಡಬಲ್ಲದು ಸ್ನೇಹಿತರೆ. ಮತ್ತು ಇದನ್ನು ನೀವು ಹೇಗೆ ಬಳಸಬೇಕು ಅನ್ನೋದಾದ್ರೆ ಅಥವಾ ಯಾವ ರೀತಿಯಾಗಿ ಆದ್ರೂ ಕೂಡ ಬಳಸಬಹುದು. ಅಂದರೆ ನಿಮ್ಮ ಪರ್ಸಿನಲ್ಲಿ ಅಥವಾ ದೇವರ ಮನೆಗಳಲ್ಲಿ ಇಟ್ಟು ಕೂಡ ಇದನ್ನು ಪೂಜಿಸಬಹುದು. ಹಾಗೂ ನೀವು ಹಣ ಇಡುವಂತಹ ಕ್ಯಾಶ್ ಬಾಕ್ಸ್ ನಲ್ಲಿ ಆದರೂ ಕೂಡ ಇದನ್ನು ಇಡಬಹುದು. ಇದರಿಂದಾಗಿ ಹಣದ ಗಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಇದನ್ನು ಪರ್ಸನಲ್ಲಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಹಾಗೂ ನಿಮ್ಮ ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ.
ಹಾಗೂ ಯಶಸ್ಸು ನಿಮ್ಮನ್ನು ಹಿಂಬಾಲಿಸ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಯಾವುದೇ ರೀತಿಯಾದಂತಹ ಆಲಸ್ಯ ಸೋಮಾರಿತನದಿಂದ ನಿಮ್ಮನ್ನು ಹೊರತಂದು ಕೆಲಸದಲ್ಲಿ ಉತ್ತೇಜನವನ್ನು ನೀಡ್ತಕ್ಕಂತಹ ಒಂದು ಅಭಿವೃದ್ಧಿಯನ್ನು ನೀಡ್ತಕ್ಕಂತಹ ಒಂದು ಉತ್ತಮವಾದಂತಹ ಒಂದು ಸಿಂಬಲ್ ಈ ಒಂದು ಜಿಬು ಸಿಂಬಲ್ ಆಗಿದೆ. ಈ ಒಂದು ಸಿಂಬಲ್ ಅನ್ನು ನಾವು ಕ್ರಿಸ್ಟಲ್ ಕಾಯಿನ್ಗಳ ರೂಪದಲ್ಲಿ ಆದರೂ ಕೂಡ ಬಳಸಬಹುದು. ಸಾಮಾನ್ಯವಾಗಿ ನೀವು ನೋಡಿರಬಹುದು ಗ್ರೀನ್ ಕಲರ್ ಒಂದು ಸ್ಟೋನ್ಗಳಲ್ಲಿ ಈ ಒಂದು ಸಿಂಬಲ್ ಅನ್ನು ಬರೆದು ಬಳಸಲಾಗ್ತದೆ. ಅಷ್ಟೇ ಅಲ್ಲದೆ ಇದನ್ನು ನಿಮ್ಮ ಕೈ ಮೇಲೆ ಪ್ರತಿನಿತ್ಯ ಬರೆಯುವುದರಿಂದಲೂ ಕೂಡ ಹಾಗೂ ಮ್ಯಾನಿಫೆಸ್ಟೇಷನ್ ಮಾಡುವುದರಿಂದಲೂ ಕೂಡ ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡುವುದರ ಮೂಲಕವೂ ಕೂಡ ನೀವು ಬಳಸಬಹುದು. ಅಥವಾ ನಿಮ್ಮ ಒಂದು ಪೇಪರ್ನಲ್ಲಿ ಈ ರೀತಿಯಾದಂತಹ ಒಂದು ಜಿಬು ಸಿಂಬಲ್ ಅನ್ನು ಬರೆದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಖ್ಯೆಗಳು ಅಥವಾ ಸ್ವಿಚ್ ವರ್ಡ್ಸ್ಗಳನ್ನು ಬರೆದು ಗ್ರೀನ್ ಪೆನ್ನಿನಲ್ಲಿ, ಅದರಲ್ಲೂ ಗ್ರೀನ್ ಪೆನ್ನಿನಲ್ಲಿಯೇ ಬರೆಯೋದ್ರಿಂದ ಉತ್ತಮವಾದಂತಹ ರಿಸಲ್ಟ್ ಅನ್ನು ಕಾಣಬಹುದು. ಈ ರೀತಿಯಾಗಿ ಪೇಪರ್ನಲ್ಲಿ ಬರೆದು ಕೂಡ ಅದನ್ನು ನೀವು ನಿಮಗೆ ಕಣ್ಣಿಗೆ ಕಾಣುವಂತಹ ಸ್ಥಳದಲ್ಲಿ ಇಟ್ಟು ಇದನ್ನ ನೀವು ಪ್ರತಿನಿತ್ಯ ನೋಡಬಹುದು. ಪ್ರತಿನಿತ್ಯ ನಿಮಗೆ ಸುಲಭವಾಗುವಂತಹ ರೀತಿಯಲ್ಲಿ ನೀವು ಇದನ್ನ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಈ ರೀತಿಯಾಗಿ ಕೂಡ ನೀವು ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಪಡೆಯಬಹುದಾಗಿದೆ. ಹಾಗೂ ಈ ಒಂದು ಜಿಬು ಸಿಂಬಲ್ ಅನ್ನು ಒಂದು ಪೇಪರ್ನಲ್ಲಿ ಬರೆದು ನೀವು ಮಲಗುವಂತಹ ದಿಂಬಿನ ಕೆಳಗೆ ಇಟ್ಟು ಪ್ರತಿನಿತ್ಯ ಈ ಒಂದು ಜಿಬು ಸಿಂಬಲ್ ನ ಒಂದು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡುವುದರಿಂದ ಆದಷ್ಟು ಬೇಗ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದು. ಇದರಿಂದಾಗಿ ನಮ್ಮ ಒಂದು ಸಂಪತ್ತಿನ ಸಂಕೇತವೆಂದು ಹೇಳಲಾಗ್ತದೆ. ಹಾಗೂ ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಲವೊಂದು ಕಷ್ಟಕರವಾದಂತಹ ಸಂದರ್ಭಗಳಲ್ಲಿ ಕೂಡ ಈ ಒಂದು ಜಿಬು ಸಿಂಬಲ್ ಅನ್ನು ನೀವು ನಿರಂತರವಾಗಿ ಬಳಸೋದ್ರಿಂದ ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಸಿಂಬಲ್ ಅನ್ನು ನೀವು ಪದೇ ಪದೇ ನೋಡುವುದರಿಂದ ನಿಮ್ಮನ್ನು ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಕೂಡ ಹೆಲ್ತಿಯಾಗಿ ಮಾಡಬಹುದು. ಅದೃಷ್ಟವನ್ನು ತರಬಲ್ಲಂತಹ ಶಕ್ತಿಯುತವಾದಂತಹ ಚಿಹ್ನೆ ಅದುವೇ ಜಿಬು ಸಿಂಬಲ್. ಇದನ್ನು ನಂಬಿಕೆಯಿಂದ ಹಾಗೂ ನಿರಂತರವಾಗಿ ನಾವು ಬಳಸೋದ್ರಿಂದ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು. ಇದನ್ನು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಕೂಡ ಬಳಸ್ತಾ ಹೋಗಿ ಖಂಡಿತವಾಗಿ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣಬಹುದು. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಪುಟ್ಟ ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.